ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋದಲ್ಲಿ ಕೂಡ ನಾನು ಒಂದು ನಡೆದಿರುವಂಥ ಘಟನೆ ಬಗ್ಗೆ ಹೇಳ್ತಿರೋದು. ಅದು ಒಬ್ಬ ಮಗ ತಾಯಿ ಬಗ್ಗೆ ನಿರ್ಲಕ್ಷ್ಯ ಮಾಡಿ ತಾಯಿ ಮನಸ್ಸಿಗೆ ಗಾಯಪಡಿಸಿ ನೋವುಂಟು ಮಾಡಿ ಆ ತಾಯಿ ನೋವಿಂದ ಅವ್ರ ಮನೆಯಿಂದ ಆಚೆ ಬಂದಮೇಲೆ ಆತನಿಗೆ ಎಷ್ಟು ಕಷ್ಟಗಳು ಬರುತ್ತಂದರೆ ಆ ಕಷ್ಟಗಳಿಗೆ ಮತ್ತು ಆ ತಾಯಿಯೇ ದೇವರಿಗೆ ಕಷ್ಟಕ್ಕೆ ಕೊಡಬೇಡ, ಹಿಂಗೆ ಚೆನ್ನಾಗಿಲ್ಲ ಅನ್ನೋ ರೀತಿ ಹೋಗುತ್ತೆ. ಈ ವಿಡಿಯೋ ಪೂರ್ತಿ ಸಂಪೂರ್ಣವಾಗಿ ಕೇಳಿದ್ರೆ ತಾವು ತಮ್ಮ ತಂದೆ ತಾಯಿಗೆ ಯಾವ ರೀತಿ ನೋಡ್ಕೋಬೇಕು, ತಂದೆ ತಾಯಿಗೆ ಯಾರೆಲ್ಲ ಚೆನ್ನಾಗಿ ನೋಡ್ಕೊತೀರೋ ಅವ್ರಿಗೆ ಅವ್ರು ಏನೆಲ್ಲ ಸಾಧನೆ ಮಾಡಬೇಕನ್ನೋ ಅಂತ ಇರ್ತಾರೆ, ಸಾಧನೆಯೂ ಮಾಡ್ತಾರೆ, ಒಂದು ಐಷಾರಾಮ ಜೀವನ ಮಾಡ್ತಾರೆ. ದೇವ್ರ ಬಲ ಅವ್ರಿಗೆ ಸದಾ ಕಾಪಾಡ್ತಾ ಇರುತ್ತೆ. ಯಾಕೆಂದರೆ ತಂದೆ ತಾಯಿಯ ಮನಸ್ಸು ನೋವುಂಟು ಮಾಡಿ ನೀವೆಷ್ಟು ಪ್ರದರ್ಶನಗಳನ್ನ ಮಾಡಿದ್ರು ದೇವ್ರ ಹತ್ರ, ಎಷ್ಟು ಎಲ್ಲ ಕೋಟಿ ದೇವರುಗಳ ದರ್ಶನ ಮಾಡಿದ್ರೂ ನಿಮ್ಗೆ ಯಾವುದೇ ರೀತಿಯ ಫಲ ಸಿಗಲ್ಲ. ಬದಲಾಗಿ ನಿಮ್ಮ ತಂದೆ ತಾಯಿ ಮನಸ್ಸನ್ನು ಗೆದ್ದುಕೊಂಡು ಅವ್ರಿಗೆ ಸಂತೋಷವಾಗಿ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಹೆಂಗೆ ಅವ್ರು ಕೂಡ ನೀವೇ ಅಂದ್ಕೊಳ್ಳಿ, ಈಗ ನಿಮ್ಮ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳಿಗೆ ಎಷ್ಟು ಕೇರ್ ತೊಗೊತೀರಾ, ಶಾಲೆ ಬಿಡೋಕ್ಕೂ ಎಷ್ಟು ಕೇರಿಂದ ಹೋಗ್ತಿರ್ತೀರ, ಶಾಲೆಯಿಂದ ಬರೋ ಮುಂಚೆನೇ ರಸ್ತೆಯಲ್ಲಿ ಹೋಗಿ ನಿಂತ್ಕೊಂಡು ಮಗುಗೆ ಎಷ್ಟು ಜೋಪಾನಾಗಿ ಕರ್ಕೊಂಡ್ಬಿಡ್ತೀರ. ಆ ರೀತಿ ನೀವು ಚಿಕ್ಕ ಮಗುವಾಗಿದ್ದಾಗ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ. ಅವ್ರಿಗೆ ಬಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಬಟ್ಟೆ ತಂದು ಕೊಡ್ತಾರೆ. ನಿಮ್ಗೆ ಜ್ವರ ಬಂದರೆ ರಾತ್ರಿ ಎಲ್ಲ ಅವ್ರು ನಿದ್ದೆ ಮಾಡದೆ ಮಗು ನಿದ್ದೆ ಮಾಡ್ತಾ ಅಂಥೇಳಿ ಎದ್ದು ನೋಡ್ತಿರ್ತಾರೆ. ಮಗು ನಿದ್ದೆ ಮಾಡಿದ್ಮೇಲೆ ಅವ್ರು ನಿದ್ದೆ ಮಾಡ್ತಾರೆ. ಅಷ್ಟು ಕೇರಿಂಗ್ ತೊಗೊಂಡು ಆ ರೀತಿ ಬೆಳೆಸಿದಾಗ ತಂದೆ ತಾಯಿಗೆ ವಯಸ್ಸಾದಮೇಲೆ ನಿರ್ಲಕ್ಷ್ಯ ಮಾಡಿ ದೊಡ್ಡ ಜನದಲ್ಲಿ ಮಾತಾಡಿದ್ರೆ ಅವ್ರಿಗೆ ಆಗುವಂಥ ನೋವಿಗೆ ದೇವರೇ ನಿಮಗೆ ಸಹಿಸಲ್ಲ, ಪ್ರಕೃತಿ ತಾಯಿ ಕೂಡ ಸಹಿಸಲ್ಲ. ಅದಕ್ಕೆ ಇವತ್ತಿನ ದಿನಗಳಲ್ಲಿ ವೇಗವಾಗಿ 200-300 ಕಿಲೋಮೀಟರ್ ವೇಗವಾಗಿ ರಭಸದಿಂದ ಗಾಳಿ ಬೀಸಿ ಪ್ರಕೃತಿಯಲ್ಲಿ ಎಷ್ಟೋ ದೇಶಗಳಲ್ಲಿ ಗಾಳಿಯಲ್ಲಿ ಕೊಚ್ಕೊಂಡು ಹೋಗೋ ರೀತಿ ಪರಿಸ್ಥಿತಿ ಬಂದಿದೆ. ಅದಕ್ಕೆಲ್ಲ ಮಾನವನ ಅತ್ಯಾಸದಿಂದ ತಂದೆ ತಾಯಿ ಮೇಲೆ ಗೌರವ ಇಲ್ಲ, ದೊಡ್ಡವ್ರ ಮೇಲೆ ಗೌರವ ಇಲ್ಲ, ಮಹಿಳೆಯರ ಮೇಲೆ ಗೌರವ ಇಲ್ಲ, ಈ ರೀತಿ ಆಗ್ತಾಯಿದೆ. ಇವೆಲ್ಲ ಇಟ್ಕೊಳ್ಳದೆ ಸುಮ್ಮನೆ ಕಾಟಾಚಾರಕ್ಕೆ ಜನ ನೋಡಲಿ ಎಷ್ಟು ಭಕ್ತಿ ಆದೆ ಅಂಥೇಳಿ ದೇವಸ್ಥಾನಗಳಿಗೆ ಹೋಗೋದು, ಪ್ರದರ್ಶನಗಳು ಮಾಡೋದು ಏನು ಪ್ರಯೋಜನ ಆಗೋಲ್ಲ. ಇಲ್ಲಿ ಮೊದಲು ತಂದೆ ತಾಯಿಯ ಮನಸ್ಸು ಗೆದ್ದುಕೊಂಡ್ರೆ ಸದಾ ನಿಮಗೆ ದೇವರು ಸಂತೋಷವಾಗಿ ಇಡ್ತಾರೆ. ನೀವು ದೇವಸ್ಥಾನಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ, ಮೊದಲನೇ ದೇವರೇ ತಂದೆ ತಾಯಿ ಅಂತ ಯೋಚನೆ ಮಾಡಬೇಕಂತ ಹೇಳ್ತೀನಿ. ಹಾಗಾಗಿ ಯಾರೆಲ್ಲ ನಿರ್ಲಕ್ಷ್ಯ ಮಾಡ್ತಿದ್ದಾರೋ ತಂದೆ ತಾಯಿ ಅವ್ರಿಗೆ ತಕ್ಷಣ ಅವ್ರಿಗೆ ಸಂತೋಷ ನೋಡ್ಕೊಳ್ಳಿ ಅಂತ ಹೇಳ್ತಾ ಸುದ್ದಿಗೆ ಬಂದರೆ, ಸ್ನೇಹಿತರೆ ಒಂದು ಹಳ್ಳಿ, ಸುಮಾರು ಒಂದು 100 ಕಿಲೋಮೀಟ್ರ್ ದೂರದಲ್ಲಿರೋಂಥ ಒಂದು ಹಳ್ಳಿ. ಅಲ್ಲಿ ಏನು ಮಾಡ್ತಾರೆ, ಒಂದು ತಂದೆ ತಾಯಿ ಚಿಕ್ಕ ಮದುವೆ ಆದಾಗ ಅವ್ರಿಗೆ ಒಂದು ಮಕ್ಕಳು, ಒಂದು 4 ಜನ ಮಕ್ಕಳಿರ್ತಾರೆ. ಅವ್ರಿಗೆ ಒಂದು 4 ಜನ ಗಂಡು ಮಕ್ಕಳು, ಒಂದು ಹೆಣ್ಮಕ್ಳು ಇರ್ತಾರೆ. ಆ 4 ಜನ ಗಂಡು ಮಕ್ಕಳು, ಒಂದು ಹೆಣ್ಮಕ್ಳು ಸಾಕೋಕ್ಕೆ ತುಂಬ ಕಷ್ಟದಿಂದ ಸಾಕ್ಕೊಂಡು ತುಂಬ ಸಂತೋಷವಾಗಿ ಏನು ಬೇಕೋ ಅವ್ರಿಗೆ ಮಕ್ಕಳಿಗೆ ಬಟ್ಟೆ ಒಡವೆ ಎಲ್ಲ ಕೊಡಿಸ್ಕೊಂಡು ಒಳ್ಳೆ ಸಂತೋಷವಾಗಿ ಜೀವನ ಮಾಡ್ಕೊಂಡು ಬರ್ತಿರ್ತಾರೆ. ಅಂದರೆ ತುಂಬ ಕಷ್ಟದಿಂದ ದುಡಿದು ಆಗಿನ ಕಾಲದಲ್ಲಿ ಸುಮಾರು 40 ವರ್ಷದ ಹಿಂದೆ ಗಂಡ ಹೆಂಡತಿ ಇವರು ಮದುವೆಗಳಾಗಿ 4 ಜನ ಮಕ್ಕಳು, ಒಂದು ಗಂಡು ಮಕ್ಕಳು, ಒಂದು ಹೆಣ್ಮಗಳು ಆಗಿರುತ್ತೆ. ಆದರೆ ಅವ್ರಿಗೆ ಓದಿಸೋದಕ್ಕೆ ಮತ್ತು ಸಂಸಾರ ನೋಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ. ಸ್ವಲ್ಪ ಚಿಲ್ಲರೆ ಕಾಸು ಕೂಡಿಟ್ಕೊಂಡು ಒಂದು ತಾಯಿ ಕುರಿಗಳನ್ನ ಒಂದೊಂದು ಕುರಿ ತೊಗೊಳ್ಳೋದು, ಒಂದು ಮೇಕೆ ತೊಗೊಳ್ಳೋದು, ಅದು ಮರಿ ಮಾಡಿದಾಗ ಮತ್ತು ಅದನ್ನು ಸಾಕ್ಕೊಂಡು ಬೆಳೆಸ್ಕೊಂಡು ಅದನ್ನು ದೊಡ್ಡದು ಮಾರಿಕೊಂಡು, ಹಾಗಾಗಿ ಕೂಡಿಟ್ಕೊಂಡು ಹಣ ಸ್ವಲ್ಪ ಮಾಡಿಕೊಂಡು ಒಂದು ಮಕ್ಕಳಿಗೆ ಜೀವನನೂ ಸಾಕಿಸ್ಕೊಂಡು ಕುರಿ ಮೇಕೆ ಸಾಕ್ಕೊಂಡು ಅದರಲ್ಲಿ ಅದನ್ನು ಮಾರಿರೋ ದುಡ್ಡನ್ನು ಕೂಡಿಟ್ಕೊಂಡು ಒಂದು 10-12 ವರ್ಷ ಆದಮೇಲೆ ಒಂದು ಜಮೀನು ತೊಗೊತಾರೆ, ಒಂದು 6 ಎಕರೆ ಜಮೀನು ತೊಗೊತಾರೆ. ಅದರಲ್ಲಿ ಸಂತೋಷ ಪಟ್ಕೊಂಡು
ದೊಡ್ಡ ಮಕ್ಕಳಿಗೆ ವ್ಯವಸಾಯ ಮಾಡೋದು ಹೇಳ್ಕೊಟ್ಟು ವ್ಯವಸಾಯ ಮಾಡಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ. ಮತ್ತು ಯಾವುದೇ ರೀತಿಯ ಊಟದಲ್ಲಿ ಕಡಿಮೆಯಿಂದ ಒಳ್ಳೆಯ ರೀತಿಯ ಆಹಾರ, ಊಟ, ಬಟ್ಟೆ, ಒಡವೆ ಎಲ್ಲ ಕೊಡಿಸ್ಕೊಂಡು ಜೀವನ ಮಾಡ್ಕೊಂಡು ಕಷ್ಟದಿಂದ ಸಾಕ್ಕೊಂಡು ಹೋಗ್ತಾಯಿರ್ತಾರೆ. ಈಗ ಸಾಕ್ಕೊಂಡು ಅವ್ರಿಗೂ ಸಂತೋಷ ಪಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಮಕ್ಳಿಗೆ ಮಾತ್ರ ಅವರ ಸಂತೋಷಕ್ಕೆ ಯಾವುದೇ ರೀತಿಯ ಕುಂದುಕೊರತೆ ಇಲ್ಲದೆ ಅವ್ರಿಗೆ ಸಂತೋಷವಾದಂತಹ ರೀತಿ ಒಳ್ಳೆಯ ಬಟ್ಟೆ, ಒಳ್ಳೆಯ ಆಹಾರ ಕೊಟ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ಕಾಲಕ್ರಮಣದಲ್ಲಿ ದೊಡ್ಡ ಮಕ್ಕಳಿಗೆ ಇಬ್ಬರಿಗೆ ಮದುವೆಗಳಾಗ್ತವೆ. ಮದುವೆಗಳಾದಾಗ ಅವರು ಬೇರೆ ಹೋಗ್ತಾ ಮತ್ತು ಹೆಂಡತಿಯ ಮಾತುಗಳನ್ನು ಕೇಳ್ಕೊಂಡು ಅಪ್ಪ ಅಮ್ಮನಿಗೆ ಬೈಯೋದು ಅವೆಲ್ಲ ನಡೀತಾ ಇರ್ತವೆ. ಆದರೂ ಸಹಿಸ್ಕೊಂಡು ಅಪ್ಪ ಅಮ್ಮ ಹಾಗೆ ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ. ಕಾಲಕ್ರಮಣದಲ್ಲಿ ಇವರೆಲ್ಲ ಹಳ್ಳಿ ಬಿಟ್ಟು ನಗರಗಳಿಗೆ ಸೇರ್ಕೊಳ್ತಾರೆ. ಸೇರಿಕೊಂಡಾಗ ಜೊತೆಯಲ್ಲಿ ಏನು ಮಾಡ್ತಾರೆ, ಈ ಬೆಳೆದಿರೋಂಥ ಅಪ್ಪ ವ್ಯವಸಾಯ ಮಾಡಿ ಬೆಳೆದಲ್ಲಿ ಕಡಲೆಕಾಯಿ ಬೆಳೀತಾ ಹೋಗ್ತಾ ಇರ್ತಾರೆ. ಆ ಕಡಲೆಕಾಯಿ ಬೆಳೆದು ವರ್ಷಕ್ಕೆ ಬರುವಂಥ ಹಣದಲ್ಲಿ ₹1 ಖರ್ಚು ಮಾಡದಂತೆ ಯಾವುದೇ ರೀತಿಯ ಸಂತೋಷವನ್ನು ಪಡೆದೆ ಕಷ್ಟಪಟ್ಟು ಆ ದುಡ್ಡನ್ನು ಹಂಗೆ ಕೂಡಿಟ್ಕೊಂಡು ಒಂದು 4 ಸೈಡ್ ತೊಗೊಳ್ತಾರೆ. ಮಕ್ಕಳು ದೊಡ್ಡವರಾದರೆ ಒಬ್ಬೊಬ್ರಿಗೆ ಒಂದೊಂದು ಸೈಡ್ ಬೇಕಂತ ₹1 ಖರ್ಚು ಮಾಡದಂತೆ ಅವರ ಸಂತೋಷವನ್ನು ಪಕ್ಕಕ್ಕಿಟ್ಟು ಅವರ ಆ ದುಡ್ಡಲ್ಲಿ ಯಾವುದೇ ರೀತಿ ಬಳಸ್ಕೊಳ್ಳದೆ ಒಂದು 4 ಸೈಡ್ ತೊಗೊಳ್ತಾರೆ. 4 ಜನ ಗಂಡು ಮಕ್ಳಿಗೆ 4 ಸೈಡ್ ತೊಗೊಂಡು ಕೂಡಿಡ್ತಾರೆ. ಕಾಲಕ್ರಮವಾಗಿ ಒಂದು 3 ಜನನೂ ಬೆಂಗಳೂರಿಗೆ ಹೋಗಿಬಿಡ್ತಾರೆ. ಹಳ್ಳಿ ಬಿಟ್ಟು ಇಲ್ಲೇನು ಸರಿಯಾಗಿ ದುಡಿಯೋಕ್ಕೆ ಆಗಲ್ಲ, ವ್ಯವಸಾಯ ಮಾಡಿದ್ರು ಏನು ಬರೋಲ್ಲ ಅಂಥೇಳಿ ವ್ಯವಸಾಯ ಮಾಡೋದು ನಿಲ್ಲಿಸ್ಬಿಟ್ಟು ನಗರಕ್ಕೆ ಸೇರ್ಕೊಂಡಾದ್ಮೇಲೆ ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ಅಪ್ಪ ಏನು ಮಾಡ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ಸೈಡ್ ಕೊಟ್ಕೊಂಡು ಹೋಗ್ತಾರೆ. ತದನಂತರ ಇವರು ಒಂದು ಲಾಸ್ಟ್ ಕೊನೆಯ ಮನೆಯಲ್ಲಿ ಅಪ್ಪ ಅಮ್ಮ ಉಳ್ಕೊಂಡು ಸ್ವಲ್ಪ ದಿನಗಳಾದಮೇಲೆ ಏನು ಮಾಡ್ತಾರೆ, ಅಪ್ಪ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ತೀರೋಗ್ತಾರೆ. ತುಂಬ ನೋವುಂಟು ಮಾಡಿಕೊಂಡು ಎಲ್ಲ ಮಕ್ಕಳು ಅವ್ರ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ನಗರದಿಂದ ಬಂದು ಮತ್ತು ಎಲ್ಲ ಸೈಡ್ಗಳು ಭಾಗ ಮಾಡ್ಕೊತಾರೆ. ಎಲ್ಲರೂ ಭಾಗ ತೊಗೊತಾರೆ. ಮತ್ತು ಏನು ಮಾಡ್ತಾರೆ, ಅಪ್ಪ ಕೊಟ್ಟಿರೋ ಸೈಡ್ಗಳಲ್ಲಿ ಮನೆ ಕಟ್ಟಬೇಕಂಥೇಳಿ ಒಬ್ಬೊಬ್ಬರೇ ಮನೆಗಳು ಕಟ್ಕೊತಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಮಗ, ಎರಡನೇ ಮಗ ಕೊನೆಯ ಮಗ ಚೆನ್ನಾಗಿ ಮನೆ ಕಟ್ಕೊಂಡು ಸ್ವಂತ ದುಡ್ಡಲ್ಲಿ ಬೇರೆ ಕಡೆನೇ ಒಳ್ಳೆಯ ಮನೆ ಕಟ್ಕೊಂಡಿರ್ತಾನೆ. ಒಳ್ಳೆಯ ಮನೆ ಕಟ್ಕೊಂಡು ಕೊನೆಯ ಮಗನೇ ಅಪ್ಪ ಅಮ್ಮನಿಗೆ ಸಾಕೊಂಡು ಬರ್ತಾಯಿರ್ತಾನೆ. ಸುಮಾರು 15 ವರ್ಷದಿಂದ ಅಪ್ಪ ಅಮ್ಮನಿಗೆ ಯಾವುದೇ ರೀತಿಯ ದೊಡ್ಡ ಧ್ವನಿಯಲ್ಲಿ ಮಾತಾಡದೆ ತುಂಬ ಪ್ರೀತಿಯಿಂದ ಆ ಸೊಸೆನೂ ಅಷ್ಟೇ ತುಂಬ ಪ್ರೀತಿಯಿಂದ ನೋಡಿಕೊಂಡು ತಾಯಿಗೆ ಅಪ್ಪ ಅಮ್ಮನಿಗೆ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡು ಬಂದಿರ್ತಾರೆ. ಸುಮಾರು ಅಪ್ಪ ಅಮ್ಮ ವಯಸ್ಸಾದ್ರೂ ಅವ್ರಿಗೆ ಯಾವುದೇ ರೀತಿಯ ನೋವುಂಟು ಮಾಡದೆ ಕೊನೆಯ ಮಗ ತುಂಬ ಪ್ರೀತಿಯಿಂದ ಸಾಕ್ಕೊಂಡು ಬರ್ತಿರ್ತಾನೆ. ಯಾವುದೇ ರೀತಿಯ ಅವ್ರಿಗೆ ಲೋಕೋದೋಪ ಬರದಂಗೆ ತುಂಬ ಚೆನ್ನಾಗಿ ಸಂತೋಷವಾಗಿ ಸೊಸೆ ಕೂಡ ಅಷ್ಟೇ, ಸೊಸೆ ಥರ ಅಲ್ಲ, ಮಗಳ ಥರ ನೋಡಿಕೊಂಡು ತುಂಬ ಚೆನ್ನಾಗಿ ನಗ್ನಗ್ತಾ ನೋಡ್ಕೊತಾರೆ. ಹಾಗಾಗಿ ದೇವರು ಆ ಕೊನೆಯ ಮಗನಿಗೆ ಒಳ್ಳೆಯ ಬೆಳವಣಿಗೆ, ಯಾವ ರೀತಿ ಬೆಳವಣಿಗೆ ಅಂದರೆ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಒಂದು ಮನೆ ಕಟ್ಕೊಂಡು ಒಂದು ಒಳ್ಳೆಯ 10 ಜನಕ್ಕೆ ಸಹಾಯ ಮಾಡೋ ರೀತಿಯಲ್ಲಿ ಆ ಕೊನೆಯ ಮಗನಿಗೆ ಮಾತ್ರ ಬೆಳೆಸ್ಕೊಡ್ತಾನೆ. ಯಾಕಂದರೆ ಆ ಕೊನೆಯ ಮಗ ಅಪ್ಪ ಅಮ್ಮನಿಗೆ ಬಿಟ್ಕೊಡಲ್ಲ. ಅಪ್ಪ ಅಮ್ಮನಿಗೆ ತಿಂಗಳ 30 ದಿನಗಳಲ್ಲೂ ಆ ಕೊನೆಯ ಮನೆಯ ದಿನಗಳಲ್ಲಿ ಇರ್ತಾರೆ. ಆದರೆ ಆ ಉಳಿದ 3 ಜನ ಗಂಡುಮಕ್ಕಳು ಯಾವತ್ತೂ ಅವ್ರಿಗೆ ಕರ್ಕೊಂಡೋಗಿ ಇಟ್ಕೊಳ್ಳಲ್ಲ. ಏನೇನು ಸುಮ್ಮನೆ ಕಾಟಾಚಾರಕ್ಕೆ ಕರೀತಾರೆ, ಬರ್ತೀರಪ್ಪ ನಮ್ಮ ಮನೆಗೆ ಬನ್ನಿ ಹೋಗೋಣ ಅಂತ ಬರೀ ಮಾತಿಗೆ ವರ್ಷಕ್ಕೆ ಅಷ್ಟೇ ಹೇಳ್ತಿರ್ತಾರೆ. ಆದರೆ ಅವರು ತಂದೆ ತಾಯಿಗೆ ಯಾವತ್ತೂ ಪ್ರೀತಿಯಿಂದ, ಈಗ ಮಕ್ಕಳ ಹತ್ರ ತಂದೆ ತಾಯಿಗೆ ಮನಸ್ಸು ಬರಬೇಕು, ಹೋಗಬೇಕು, ಅವ್ನು ಚೆನ್ನಾಗಿ ನೋಡ್ಕೊತಾರೆ ಅಂತಿದ್ರೆ ಏನಕ್ಕೆ ಹೋಗಲ್ಲ ಹೇಳಿ? ಸುಮ್ಮನೆ ಕಾಟಾಚಾರಕ್ಕೆ ಕರೆಯೋದು, ಹಬ್ಬಗಳು ಮಾತ್ರ ಬಂದು ಏನೋ 100, 200, 500 ಕೊಡೋದು ಮಾಡೋದು, ಮತ್ತು ಬರೀ ಕಷ್ಟಗಳ ಬಗ್ಗೆ ಹೇಳ್ಕೊಳ್ಳೋದು. ನಮಗೆ ಆ ಕಷ್ಟ ಇದೆ, ಆ ಪೇಮೆಂಟ್ಗಳು ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ, ಕಹಾನಿಗಳು ಹೇಳ್ಕೊಳ್ಳೋದು. ಆದರೆ ಆ ಕಷ್ಟಗಳನ್ನ ಕೇಳಿದ್ರೆ ಅಪ್ಪ ಅಮ್ಮ ಯಾವುದೇ ರೀತಿ ಅವ್ರಿಗೆ ಸ್ಪಂದಿಸಲ್ಲ, ದುಡ್ಡು ಕೇಳಬಾರ್ದು ಅಂತ ಆ ರೀತಿ ನಡೀತಿರುತ್ತೆ. ಆದರೆ ಈ ಕೊನೆಯ ಮಗ ಇದೆ ನೋಡಿ,
ಅಪ್ಪ ಅಮ್ಮನ ಮುಂದೆ ಯಾವತ್ತೂ ಕಷ್ಟಗಳು ಹೇಳ್ಕೊಳ್ಳಲ್ಲ. ಏನಾದರೂ ಹೇಳಿದೆ ತೊಂದರೆ ಬೀಳ್ತಾರೆ ಅಪ್ಪ ಅಮ್ಮ ಅಂಥೇಳಿ ತನ್ನ ಕಷ್ಟಗಳಿಗೆ ಯಾವುದೇ ಹೇಳಿ ಸಂತೋಷವನ್ನೇ ಹೇಳ್ಕೊಂಡು ಮಕ್ಕಳಿಗೂ ಅಷ್ಟೇ ಅಜ್ಜಿ ಅಜ್ಜಾಗೆ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆತನಿಗೆ ಕೊನೆಯ ಮಗನಿಗೆ ಎಷ್ಟು ಏನು ಕೇಳಿದ್ರು ಏನು ಮುಟ್ಟಿದ್ರೂ ಬಂಗಾರ ಆಗೋ ರೀತಿಯಲ್ಲಿ ದೇವರು ಕೊಡ್ತಾ ಇರ್ತಾನೆ. ಆದರೆ ಉಳಿದ 3 ಜನ ಮಕ್ಕಳು ಮಾತ್ರ ಎಲ್ಲೆಲ್ಲೂ ಜೀವನ ಪೂರ್ತಿ ದುಡಿತಿರ್ತಾರೆ, ಕತ್ತೆ ದುಡಿದಂಗೆ ಯಾವತ್ತಿಗೂ ಅವ್ರಿಗೆ ಸಂತೋಷ ಕೊಡೋಲ್ಲ. ಕಾರಣ ಅಷ್ಟೇ, ಅವರು ಇರೋ ಜಾಗದಲ್ಲಿ ಕನಿಷ್ಠ ಒಂದು ವಾರ, ತಿಂಗಳಲ್ಲಿ ಒಂದು 4 ದಿನ ತಂದೆ ತಾಯಿ ಕರ್ಕೊಂಡು ಹೋಗಿ ಇಟ್ಕೊಳ್ಳಲ್ಲ. ಅಷ್ಟೇ ಅಲ್ಲ, ತಂದೆ ತಾಯಿಗೋಸ್ಕರ ತಿಂಗಳಿಗೆ ಒಂದು 500 ರೂಪಾಯಿ ಖರ್ಚು ಮಾಡಲ್ಲ. ಸುಮ್ಮನೆ ಫೋನ್ಗಳು ಮಾಡಿ ಅಮ್ಮ ಚೆನ್ನಾಗಿದೆಯಾ, ಅಪ್ಪ ಚೆನ್ನಾಗಿದೆಯಾ ಅಷ್ಟೇ ಮಾತಾಡೋದು ಬಿಲ್ಡಪ್ಸ್ಗೆ. ಇವರು ಎಲ್ಲಿ ದುಡ್ಡು ಕೇಳ್ತಾರೆ ಅಂಥೇಳಿ ಅವ್ರ ಕಷ್ಟಗಳು ಹೇಳ್ಕೊಳ್ಳೋದು ಈ ರೀತಿ ನಡೀತಾ ಇರುತ್ತೆ. ಮತ್ತು ಸ್ವಲ್ಪ ದಿನಗಳಾದಮೇಲೆ ಹೇಳ್ದಲ್ಲ, ಅಪ್ಪ ತೀರೋಗ್ತಾರೆ, ತಾಯಿ ಒಬ್ಬರೇ ಇರ್ತಾರೆ. ತಾಯಿ ತುಂಬ ನೋವು ಪಡ್ತಾರೆ. ನೋವು ಪಟ್ಕೊಂಡು ಮತ್ತು ಎಲ್ಲ ಕಾರ್ಯಗಳು ಬಿಟ್ಟಾದಮೇಲೆ ತಂದೆ ಮತ್ತೇನು ತಾಯಿ ಕರ್ಕೊಂಡು ಹೋಗ್ತಾರೆ ಅಂತ ಕರ್ಕೊಂಡು ಹೋಗಲ್ಲ. ಹಿಂಗೆ ಚೆನ್ನಾಗಿ ಹುಷಾರಾಗಿರಮ್ಮ, ಆರೋಗ್ಯ ನೋಡ್ಕೊಂಡು ಅಂತ ನಗರಗಳಿಗೆ ಸೇರ್ಕೊತಾರೆ. ಈಗ ಜೀವನ ಮಾಡ್ತಾ ಒಂದು 3ನೇ ಮಗ, 2ನೇ ದೊಡ್ಡ ಮಗ ಏನು ಮಾಡ್ತಾನೆ, ಮನೆ ಕಟ್ಟಕ್ಕೆ ಅಂಥೇಳಿ ಹಳ್ಳಿಗೆ ಬರ್ತಾನೆ. ಹಳ್ಳಿಗೆ ಬಂದಾಗ ಏನು ಮಾಡ್ತಾರೆ, ಈ ಕೊನೆ ಮಗ ಮನೆ ಬೇರೆ ಕಡೆ ಇರುತ್ತೆ. ಹುಟ್ಟು ಬೆಳೆದಿರೋ ಮನೆ ಪಕ್ಕದಲ್ಲೇ ಮನೆ ಕಟ್ಟಕ್ಕಂತ ಬೆಂಗಳೂರಲ್ಲಿರುವಂಥ ದೊಡ್ಡ ಮಗ ಬಂದಿರ್ತಾನೆ ಮನೆ ಕಟ್ಟಕ್ಕೆ. ಆವಾಗ ತಾಯಿ ಏನಂತಾರೆ, ಇಲ್ಲಿದ್ದು ಮನಸ್ಸು ಸ್ವಲ್ಪ ಇರೋ ಮನೆ ಕಡೆನೇ ಹೋಗ್ತೀನೋ, ಸ್ವಲ್ಪ ಅವ್ರ ಮನೆ ಕಟ್ಟೋರ್ಗೂ ಅಲ್ಲೇ ಇರ್ತೀನಿ, ಸ್ವಲ್ಪ ಅಕ್ಕಪಕ್ಕದವ್ರಲ್ಲಿ ಮಾತಾಡ್ತಿರ್ತಾರಲ್ವ ಸಂತೋಷ ಆಗುತ್ತೆ ಅಂಥೇಳಿ ಹೋಗ್ತಾರೆ. ಚಿಕ್ಕ ಮಗನ ಹೇಳಿ ಅಲ್ಲಿ ಬಿಡ್ತಾರೆ. ಅವ್ರ ಮನೆ ಕಟ್ಟೋರ್ಗೂ ಅಲ್ಲೇ ಇರ್ತೀನಿ, ಮತ್ತು ಅವ್ರಿಗೆ ಬೆಂಗಳೂರಿಗೆ ಹೋಗ್ಬಿಟ್ರೆ ನನಗೆ ಅಲ್ಲಿ ಹೋಗೋಕ್ಕಾಗಲ್ಲಲ್ವ, ಅಲ್ಲಿ ಇರೋಕ್ಕಾಗಲ್ಲ, ಮಾತಾಡೋಕ್ಕೆ ಸ್ವಲ್ಪ ಅಕ್ಕಪಕ್ಕದವರು ನೆರೆಹೊರೆಯವರು ಮೊದಲಿಂದ ಬೆಳೆದಿರೋ ಮನೆ ಅಲ್ವಾ ಅಂತ ಹೋಗ್ತಾರೆ. ಚಿಕ್ಕ ಮಗ ಹೋಗಿ ಬಿಟ್ಟು ಬರ್ತಾನೆ. ಇವರು ದೊಡ್ಡ ಮಗ ಅಲ್ಲಿ ಮನೆ ಕಟ್ತಿರ್ತಾರಲ್ಲ, ಮನೆ ಕಟ್ಟುವಾಗ 1-2-3 ದಿನ ಚೆನ್ನಾಗಿ ಮಾತಾಡಿಸ್ಕೊಂಡು ಊಟ ತಿಂಡಿ ಎಲ್ಲ ಟೈಮ್ ಟು ಟೈಮ್ ಹಾಕ್ತಿರ್ತಾರೆ, ಕೊಡ್ತಿರ್ತಾರೆ ತಾಯಿಗೆ. ತಾಯಿ ಸುಮ್ಮನೆ ಅವ್ರು ದುಡಿದಿರೋವಂಥ ಅವರು 1 ರೂಪಾಯಿ ಕೂಡಿಟ್ಕೊಂಡು ಕಷ್ಟದಲ್ಲಿ 5 ಜನ ಮಕ್ಕಳು ಸಾಕ್ಕೊಂಡು ಹಣ ಒಂದು ಕುರಿ ಮೇಕೆ ಸಾಕಿ ಅದು ಬೆಳೀತಾ ದುಡ್ಡು ಮಾರ್ಕೊಂಡು ಕೂಡಿಟ್ಟ ದುಡ್ಡಲ್ಲಿ ಇವರು ಜಮೀನು ತೊಗೊಂಡಿರ್ತಾರೆ 5-6 ಎಕರೆ. ಆ ಜಮೀನಲ್ಲಿ ಬೆಳೆದು ರೈತ ವ್ಯವಸಾಯ ಮಾಡಿ ಬೆಳೆದಿರುವ ದುಡ್ಡಲ್ಲಿ ಇವರು ಸೈಡ್ಗಳು ತೊಗೊಂಡಿರ್ತಾರೆ. ಆ ತಾಯಿ ಏನಾದರೂ ಆ ಸಂದರ್ಭಗಳಲ್ಲಿ ಬರೀ ಮಕ್ಕಳು ಸಾಕ್ಕೊಂಡು ಬಂದಿರೋ ದುಡ್ಡಲ್ಲಿ ಚೆನ್ನಾಗಿ ನಾನ್ ವೆಜ್ ಮಾಡಿಕೊಂಡು ಸಿಹಿಗಳು ಮಾಡ್ಕೊಂಡು ತಿಂದಿದ್ರೆ, ಇವ್ರ ಥರ ಯೋಚನೆ ಮಾಡಿದರೆ ಅವತ್ತು ಅವರು ಜಮೀನು ತೊಗೊಂಡಿಲ್ಲ ಅಂದರೆ ಈ ಸೈಡ್ಗಳು ಸಿಗ್ತಿಲ್ಲ, ಅದನ್ನು ಯೋಚನೆ ಮಾಡ್ತಿಲ್ಲ. ಕಷ್ಟಪಟ್ಟು ಜಮೀನು ತೊಗೊಂಡು ಜಮೀನು ತೊಗೊಂಡಿದ್ದಕ್ಕೆ ತಾನೇ ತಾಯಿ ಕಷ್ಟಪಟ್ಟು ಮಕ್ಕಳು ಅಷ್ಟು 5 ಜನ ಮಕ್ಕಳು ಸಾಕ್ಕೊಂಡು ಆ ಜಮೀನಲ್ಲಿ ಬಂದಿರೋ ದುಡ್ಡಲ್ಲೇ ಇವ್ರು ಸೈಡ್ಗಳು ತೊಗೊಂಡಿರ್ತಾರೆ. ಆ ಸೈಡ್ಗಳು ತೊಗೊಂಡಿದ್ದಕ್ಕೆ ತಾನೇ ಇವ್ರು ಮನೆ ಕಟ್ಟಕ್ಕೆ ಬಂದಿರೋದು ಬೆಂಗಳೂರಿಂದ ಒಂದು ದೊಡ್ಡ ಮಗ. ಆದರೆ ಮನೆ ಕಟ್ಟುವ ಸಂದರ್ಭದಲ್ಲಿ ತಾಯಿಯಲ್ಲಿ ಹೋಗಿರ್ತಾರಲ್ವ, ಹುಷಾರಪ್ಪ, ಬಂಡೆ ತಗಿಸ್ಕೊ, ಆ ಕಲ್ಲು ರೋಡಿಗೆ ಹೋಗಿದ್ದೆ ನೋಡು, ಸೈಡ್ಗೆ ಹಾಕೋ, ಮರಳು ಎಷ್ಟು ಹೋಗ್ತಾಯಿದ್ದೆ ಬಿಡು, ಮಾಮೂಲಿ ಏನೋ ಒಂದು ಮಾತಾಡಿದಾಗೆಲ್ಲ ಇವ್ನು ದೊಡ್ಡ ವಯಸ್ಸಲ್ಲಿ ದೊಡ್ಡ ಮಗ, ಸುಮ್ಮನೆ ಇರ್ತೀಯ, ಎಷ್ಟು ಗೊತ್ತು ಬಿಡು, ಮಾಡ್ತೀನಿ ಬಿಡು, ನೀನು ಫಸ್ಟ್ ಸುಮ್ಮನೆ ಇರ್ತೀಯ, ಒಳಗಡೆ ಹೋಗೋ, ತಲೆ ತಿಂತಾ ಇರ್ತೀಯ, ನಾವೇನೋ ಕೆಲಸ ಮಾಡ್ತಿದ್ರಿ ಅಂತೇಳಿ ಹಿಂಗೆ ಧ್ವನಿ ಹೋದೆ. ಅಲ್ಲ, ತಾಯಿಗೆ ಉಪಯೋಗ ಆಗೋದಲ್ಲ, ಇವನಿಗೆ ಇಟ್ಟಿಗೆಗಳು ರೋಡಲ್ಲಿ ಇದೆಯೋ ಸೈಡಿಗೆ ಹಾಕೋ, ಮರಳು ನೋಡೋ, ವಾಹನಗಳು ಬರ್ತಾ ಇರ್ತವೆ, ಕೊಚ್ಕೊಂಡು ಹೋಗ್ತವೆ, ಏನೋ ಬುದ್ಧಿ ಮಾತುಗಳು, ಆ ಬಂಡೆ ನೋಡು ಅಲ್ಲಿದೆ, ಎತ್ಕೊಂಡು ಒಳಗಡೆ ಹಾಕೋ, ಈ ರೀತಿ ಬುದ್ಧಿಗಳು ವಾದಗಳು ಹೇಳುತ್ತಪ್ಪ ನಮ್ಮ ತಾಯಿಯದು. ಮಗ ಮನೆ ಕಟ್ತಿದ್ದಾನೆ ಅಂದರೆ ಎಷ್ಟು ಸಂತೋಷ ಪಡ್ತಾರೆ. ಆ ಮಗ ಮನೆ ಕಟ್ಟೋ ಸಂತೋಷವನ್ನು ನೋಡೋಕ್ಕೆ ಬರ್ತಾಳೆ ತಾಯಿ. ಚಿಕ್ಕ ಮನೆಯಿಂದ ದೊಡ್ಡ ಮಗ ಮನೆ ಕಟ್ತಿದ್ದಾನಂತ ದೂರದಿಂದ, ಚಿಕ್ಕ ಮನೆ ದೂರ ಇರುತ್ತೆ, ಅಲ್ಲಿಂದ ಇವನು ಬಂದು ಬಿಟ್ಟು ಹೋಗಿರ್ತಾನೆ. ನೋಡೋಣ ಅಂಥೇಳಿ ಹೋದಾಗ ದಿನ 3-4 ದಿನಕ್ಕೆ ಇವನು ಚಿಕ್ಕ ಮಗ ಇವರು ಎಲ್ಲ ಬೆಂಗಳೂರಿಗೆ ಹೋದ್ಮೇಲೆ ಸುಮಾರು 15 ವರ್ಷ ಮನೇಲಿ ಇಟ್ಕೊಂಡು ಸಾಕ್ತಾ ಇರ್ತಾನೆ. ಯಾವತ್ತೂ ಅವನೆಷ್ಟೇ ಟೆನ್ಷನಲ್ಲಿದ್ದು ಬಂದರು, ಎಷ್ಟು ಕೋಪದಲ್ಲಿ ಆಚೆ ಟೆನ್ಷನ್ ಎಷ್ಟೇ ಒತ್ತಡ ಇದ್ರೂ ತಂದೆ ತಾಯಿಗೆ ಯಾವತ್ತೂ ದೊಡ್ಡ ಧ್ವನಿಯಲ್ಲಿ ಮಾತಾಡಿಲ್ಲಮ್ಮ. ಬಂದ ತಕ್ಷಣ ಒಳಗಡೆ ಹೇಳ್ತಾರಂತೆ ತಾಯಿ, ಅಪ್ಪ ಅಮ್ಮನಿಗೆ ಹೇಳ್ತಾರಂತೆ ಮಗ, ಚಿಕ್ಕ ಮಗ, ಕೊನೆಯ ಮಗ, ಅಮ್ಮ ಆಯ್ತಾ ಊಟ ಮಾಡ್ದೇನಪ್ಪ, ಊಟ ತಿಂದ. ಬಂದ ತಕ್ಷಣ ಅಷ್ಟೇ, ಅವ್ನು ಬಿಸಿಲಲ್ಲಿ ಬಂದ್ರೂ ಅವನು ಬಿಸಿಲಲ್ಲಿ ದುಡಿಯುವಂಥ ಕೆಲಸ ಮಾಡ್ತಿರ್ತಾನೆ. ಕೊನೆಯ ಮಗ ಒಂದೇನೋ ಒಂದು ಚಿಕ್ಕ ಫ್ಯಾಕ್ಟ್ರಿ ಇಟ್ಕೊಂಡು ಪ್ರೀತಿಯಿಂದ ಕೇಳೋದು ಎಷ್ಟು ಸಂತೋಷವಾಯ್ತಪ್ಪ, ನೀನು ತಿನ್ನೋಗಪ್ಪ ಅಂಥೇಳಿ, ನೀನು ಇನ್ನೂ ತಿಂದಿಲ್ಲ ಅಂಥೇಳಿ ಹೇಳೋದು. ಮತ್ತು ಒಂದೊಂದ್ಸಲಿ ಅಪ್ಪ ಅಮ್ಮ ಗೆದ್ದಿರೋದನ್ನು ಮಕ್ಕಳಿಗೆ ಓದ್ಕೊಡ್ರು, ಹಂಗೆ ಎಷ್ಟು ದೊಡ್ಡಿಯಲ್ಲಿ ಮಾತಾಡೋನು ಚಿಕ್ಕ ಮಗ ಕೋಪ ಮಾಡ್ಕೊತಿರ್ಲಿಲ್ಲ. ಕೋಪ ಮಾಡ್ಕೊಳ್ದೆ ಹೇಳೋದಂತೆ, ಇರಲಿ ಬಿಡು, ಅವ್ನು ಹೆಂಡತಿ ಏನಾದರೂ ನೋಡ್ರಿ ಅಪ್ಪ ಹಿಂಗೆ ಬೈತಾನೆ, ಬಿಡಲಿ ಬಿಡು,
ಅವ್ರಿಗೆ ಹೆಂಗೋ ಅವ್ರ ವಯಸ್ಸಲ್ಲಿದ್ದಾರೆ ಗೊತ್ತಾಗಲ್ಲ ಬಿಡು ಬೈಲಿ ಬಿಡು ಏನಂಥೇಳಿ ಅಷ್ಟೇ ಹೊರತು ಯಾವತ್ತೂ ಒಂದು ದೊಡ್ಡ ಧ್ವನಿಯಲ್ಲಿ ಮಾತಾಡಿಲ್ಲ. ಆ ರೀತಿ ಕಾಪಾಡ್ಕೊಂಡು ಚಿಕ್ಕ ಮಗ ಹೋಗಿರ್ತಾನೆ. ಆದರೆ ಈ ದೊಡ್ಡ ಮಗ ಮನೆ ಕಟ್ಟುವ ಸಂದರ್ಭದಲ್ಲಿ ಕೇವಲ ಒಂದು 4 ದಿನ ಆ ತಾಯಿ ಮಗನ ಜೊತೆ ಬೆಂಗಳೂರಲ್ಲಿ ಇದ್ದು ಇವರು 10-12 ವರ್ಷ ಇವ್ರ ಜೊತೆ ಕಾಲ ಕಳೆದಿಲ್ಲಲ್ವ ಅಂಥೇಳಿ ಅವ್ರ ಜೊತೆ ಕಾಲ ಕಲಿಯೋಕ್ಕೆ ಪ್ರೀತಿಯಿಂದ ಬಂದಿರೋ ತಾಯಿಗೆ ಕೇವಲ ಒಂದು ನೋಡೋ ಮರಳು ವೇಸ್ಟ್ ಆಗ್ತಾಯಿದೆ, ಇಟ್ಟಿಗೆಗಳು ಹೊರಗಡೆ ಈ ರೀತಿ ಸ್ವಲ್ಪ ಸಲಹೆಗಳು ಹೇಳಿದ್ದಕ್ಕೆ ನೀನು ಸುಮ್ಮನೆ ಹೇಳ್ತೀಯ, ನೀನು ಹೋಗ್ತೀಯ ಫಸ್ಟ್ ಒಳಗಡೆಗೆ, ನೀನು ಫಸ್ಟು ನಿನ್ನ ಚಿಕ್ಕ ಮಗನ ಮನೆಗೆ ಹೋಗ್ಬಿಡು, ಅವನಿಗೆ ಅಲ್ಲಿ ತಲೆ ತಿನ್ನಬೇಡ ಅಂಥೇಳಿ ದೊಡ್ಡದನ್ನಲ್ಲಿ ಪದೇ ಹೇಳಿ ತುಂಬ ತಾಯಿಗೆ ನೋವುಂಟು ಮಾಡ್ತಾನೆ. ಕೊನೆಗೆ ಬೆಳಗ್ಗೆ ಅವ್ನು ಯಾವ ಚಿಕ್ಕ ಮಗ ಬಂದು ನಿನ್ನ ಯಾವಾಗ ಕರ್ಕೊಂಡು ಹೋಗ್ತಾನೋ ಫಸ್ಟ್ ಅವ್ನಿಗೆ ಹೇಳ್ತೀನಿ ಅಂಥೇಳಿ ಅವ್ನು ಫೋನ್ ಮಾಡಿ ಚಿಕ್ಕ ಮಗ ನೋಡು ಈ ಫಸ್ಟ್ ಅಮ್ಮನ ಕರ್ಕೊಂಡು ಹೋಗಪ್ಪ ಸ್ವಾಮಿ, ತಲೆ ತಿಂತಾ ಇದ್ದಲ್ಲ ನನಗೆ ಅಂಥೇಳಿ ಆ ಥರ ಮಾತಾಡ್ತಾನೆ. ಅವನು ಚಿಕ್ಕ ಮಗ, ಯಾಕಂದ್ರೆ ಚಿಕ್ಕ ಮಗನಿಗೆ ಸ್ವಂತ ತುಂಬ ಪ್ರೀತಿ ಇರುತ್ತೆ ಮಗಳ ತಾಯಿ ಮೇಲೆ. ಅವನು ಅಮ್ಮನಿಗೆ ಹೆಂಗೆ ಮಾತಾಡ್ತಾಳ ಇವನು ಅಂಥೇಳಿ ಹೇಳ್ತಾರೆ. ಮತ್ತು 2ನೇ ಮಗಗೂ ತುಂಬ ಪ್ರೀತಿ ತಾಯಿ ಮೇಲೆ. 2ನೇ ಮಗನಿಗೂ ಅಮ್ಮ ಪದೇ ಡೈಲಿ ಕಾಲ್ ಮಾಡ್ತಿರ್ತಾನೆ, ಅಮ್ಮ ಎಲ್ಲಿದೆಯಾ ಅಂತಾಗ, ಯಾಕೆ ನನ್ನ ಮನೆಯಲ್ಲಿ ಇಲ್ವಾ ಬಂದುಬಿಟ್ಟಂದರೆ ಆವಾಗ ನೋವಿಂದ ಹೇಳ್ತಾಳೆ ತಾಯಿ, ನೋಡು ನಾನು ಏನೋ ಅಮ್ಮ ಬಂಡೆಗಳು ವೇಸ್ಟ್ ಮಾಡಬೇಡ, ಬಂಡೆಗಳು ಹಾಕೋ ಇದು ಹಾಕೋ ಅಂತ ಹೇಳಿದ್ದಕ್ಕೆ ಅವ್ನು ತುಂಬ ಕೋಪದಿಂದ ಮಾತಾಡ್ದ. ಯಾವ ರೀತಿ ಮಾತಾಡ್ದಂದರೆ ತುಂಬ ದೊಡ್ಡ ಧ್ವನಿಯಲ್ಲಿ ಕೆಟ್ಟದಾಗಿ ಮಾತಾಡ್ದ. ಅವ್ರ ಅತ್ತೆ ಇರ್ತಾರೆ, ಅವ್ರ ಅತ್ತೆಗೆ ಮಾತ್ರ ಎಷ್ಟು ಸಂತೋಷವಾಗಿ ನೋಡ್ಕೊತಾರೆ, ಚೆನ್ನಾಗಿ ಇದು ಮಾಡ್ತಾರೆ. ನನಗೆ ಏನೋ ಇನ್ನು ಇರೋರ್ಗೂ ಇರೋಣ ಅಂದರೆ ತುಂಬ ನೋವುಂಟು ಮಾಡುವಂಥ ಪದಗಳು, ಯಾವಾಗ ಹೋಗ್ತೀಯ ನೀನು, ಯಾವಾಗ ಸಾಯ್ತೀಯೋ ಅಂತ ಏನೇನೋ ಪದಗಳು ಬಳಸ್ದ ಅಂಥೇಳಿ ಹೇಳ್ತಾನೆ. ಆ 2ನೇ ಮಗನೂ ತುಂಬ ನೋವುಂಟು ಮಾಡ್ಕೊಂಡು, ಸರಿ ಬಿಡಮ್ಮ ಬೇಡ, ನಿನ್ನ ತಮ್ಮನ ಮನೆಯಲ್ಲೇ ಇರೋ ಅಂಥೇಳಿ, ನೀನು ಎಲ್ಲಿ ಸಂತೋಷನೋ ಅಲ್ಲಿರೋ ಅಂಥೇಳಿ ಕರ್ಕೊಂಬಂದು ಇಡ್ತಾರೆ. ಆದರೆ ಆ ತಾಯಿ ಬರುವಾಗ ಮಗನ ಮನೆಯಿಂದ ತುಂಬ ಉಂಟು ಮಾಡ್ಕೊತಾಳೆ. ಏನೋ ಇಲ್ಲೇ ಇದೆಯಲ್ಲ ಸುಮಾರು ನಾನು ಬದುಕುವಲ್ಲಿರೋ ಮನೆ ಹತ್ರ ಅಕ್ಕಪಕ್ಕದವ್ರಲ್ಲಿ ಮಾತಾಡೋಣ ಅಂತ ಮನೆ ಕಟ್ಟೋರ್ಗೆ ಇಲ್ಲಿರೋಣ ಅಂದರೆ ಈ ರೀತಿ ಮಾತಾಡ್ತಾನೆ. ಇನ್ನು ಇವ್ರ ಜೊತೆ ನಾವು ಬೆಂಗಳೂರಿಗೆ ಹೋಗಿದ್ರೆ, ಬೆಂಗಳೂರಿಗೆ ಕರ್ಕೊಂಡೋಗಿದ್ರೆ ಎಲ್ಲಿ ಏನು ಮಾಡ್ತಿದ್ರು ಅಂಥೇಳಿ ತುಂಬ ನೋವು ಪಡ್ತಾರೆ. ಸರಿ ಅಂಥೇಳಿ ಅಮ್ಮ ಚಿಕ್ಕ ಮಗ ಬಂದು ಅವನ ಮನೆಗೆ ಬಂದುಬಿಡ್ತಾರೆ. ಅಷ್ಟೇ ಬಂದುಬಿಟ್ಟಾದರೂ ಅಮ್ಮ ನಾನು ಸಾರಿ ನಮ್ಮ ಏನೋ ಕೋಪದಲ್ಲೇ ಹೇಳಿದ್ದೀನಿ, ದಯಮಾಡಿ ಕ್ಷಮಿಸು ಅಂಥೇಳಿ ಹೇಳೋದು ಇಲ್ಲ, ಹೋಗ್ಲಿ ಬಾ ಅಂತ ಮತ್ತೆ ಕರ್ಕೊಂಡು ಹೋಗೋದಿಲ್ಲ. ಅವ್ರು ಮನೆ ಕೆಲಸ ಮಾಡ್ತಿದ್ರೆ ಯಾವಾಗ ತಾಯಿಗೆ ಕಣ್ಣೀರು ಹಾಕ್ತಾರೋ ಆ ಮನೆ ಕೆಲಸನೂ ಹಾಗೇ ಸರಿಯಾಗಿ ನಡೆಯಲ್ಲ. ಅವ್ರ ಕಷ್ಟಗಳು ಕೂಲಿಗಳೇ ಸಿಗೋಲ್ಲ. ಈ ಪ್ರಪಂಚದಲ್ಲಿ ದುಡ್ಡು ಕೊಟ್ಟರೆ ಕೂಲಿಗಳು ಏನಕ್ಕೆ ಸಿಗಲ್ಲ ಅಲ್ಲಿ. ಆ ಮನೆ ಕೆಲಸ 1 ತಿಂಗಳಾದರೂ 1-2 ತಿಂಗಳಾದರೂ ಶುರು ಆಗೋಲ್ಲ, ಕೂಲಿಗಳೇ ಬರೋಲ್ಲ. ದೇವರು ಹಂಗೆ ಕಳಿಸಲ್ಲ. ಯಾಕಂದರೆ ಒಂದು ತಾಯಿಗೆ ನೋವುಂಟು ಮಾಡಿದ್ರೆ ಆ ತಾಯಿಯ ಕೊಟ್ಟಿರೋ ಶಾಪ, ಆ ತಾಯಿಗೆ ಆಗಿರುವಂಥ ನೋವು, ಆ ತಾಯಿಯಲ್ಲಿ ಬಂದಿರೋಂಥ ಕಣ್ಣೀರು ಯಾವ ಮಗನಿಂದ ಬಂದಿರುತ್ತೋ ಆ ಮಗನಿಗೆ ಒಳ್ಳೇದಾಗಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಕಷ್ಟಪಟ್ಟು ಆ ತಾಯಿ ಕೂಡಿಟ್ಟು ಕುರಿ ಮೇಕೆ ಸಾಕ್ಕೊಂಡು ಕೂಡಿಟ್ಟು ಹಣದಲ್ಲೇ ತಾನೇ ಜಮೀನು ತೊಗೊಂಡಿರೋದು. ಆ ಜಮೀನಲ್ಲಿ ಬಂದಿರೋಂಥ ವರ್ಷ ಬೆಲೆಯಲ್ಲಿ ಬಂದಿರೋಂಥ ಹಣ ಖರ್ಚು ಮಾಡಿಬಿಟ್ಟು ಎಂಜಾಯ್ ಮಾಡಿಬಿಟ್ಟಿದ್ದೀರ ತಂದೆ ತಾಯಿ. ಆ ಸೈಟ್ಗಳು ತೊಗೊತಿದ್ದೀರ, ಆ ಸೈಟ್ಗಳಲ್ಲಿ ತೊಗೊಂಡಿಲ್ಲ ಅಂದರೆ ಇವತ್ತು ನೀವು ಅಲ್ಲಿ ಮನೆಗೆ ದೊಡ್ಡ ಮನೆಗಳು ಕಟ್ಕೊತಿದ್ದೀರ ಅಂಥೇಳಿ ಆ ಗಂಡು ಮಕ್ಕಳು ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಅಪ್ಪ ಅಮ್ಮನ ಮೇಲೆ ಕೋಪ ತೋರಿಸೋ ಹೆಂಡತಿ ಮುಂದೆ ಬಿಲ್ಡಪ್ಸ್ ಹೊಡೆದ್ರೆ ಅಂಥ 4 ಬೋಳಿ ಮಕ್ಕಳಿಗೆ ಯಾವತ್ತೂ ಉದ್ಧಾರ ಆಗೋಲ್ಲ. ಆ ವಂಶ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೋಬೇಕು. ಮತ್ತು ಬರೀ ಬಿಲ್ಡಪ್ಸ್ಗೆ ಬರೀ ಫೋನ್ ಮಾಡಿ ಕನಿಷ್ಠ ಇವ್ರ ಪರಿಜ್ಞಾನ ಇದ್ದರೆ ಆ ಅಮ್ಮ ಬಳಸೋ ಮೊಬೈಲ್ಗೆ ಕರೆನ್ಸಿ ಹಾಕ್ಸಿ ಏರಿತೆಗಳಿರಲ್ಲ. ಒಬ್ಬ ಮಗ ಹಾಕ್ಸ್ತಾ ಇರ್ತಾನೆ, ತಿಂಗಳು ಕರೆನ್ಸಿ ಕರೆಕ್ಟಾಗಿ ಹಾಕ್ಸ್ತಾ ಇರ್ತಾನೆ. ಕರೆನ್ಸಿ ಹಾಕ್ಸಿ ಇರ್ತಿಲ್ಲ, ಕರೆನ್ಸಿ ಹಾಕ್ಸಿದಾಗ ಮಾತಾಡೋದು ಬರೀ ಕಷ್ಟಗಳು ಹೇಳ್ಕೊಳ್ಳೋದು. ಅಯ್ಯೋ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ಇನ್ನು ಪೇಮೆಂಟ್ ಬರಿಲ್ಲ ಸರಿಯಾಗಿ, ಆರೋಗ್ಯ ಚೆನ್ನಾಗಿಲ್ಲ, ಕಾಲು ನೋವು, ಪುಟ್ಗೋಸಿ ನೋವು, ಆ ನೋವು ಈ ನೋವು ಅಂತ ಬರೀ ಬಿಲ್ಡಪ್ಸ್ ಹೊಡ್ಕೊಳ್ಳೋದಂತೆ. ಇನ್ನೊಬ್ಬ ಬೋಲಿ ಮಗ ಇದ್ದಾನೆ, ಇನ್ನೊಂದು ಕಚ್ಚಡ ಬೋಲಿ ಮಗ. ಅವನು ಹೇಗೆಂದರೆ ನಾನು ಅಂಥವ್ರಿಗೆ ಮೆಟ್ಟಲ್ಲೇ ಹೊಡಿಬೇಕನ್ಸುತ್ತೆ. ಫೋನ್ ಮಾಡಿದಾಗೆಲ್ಲ ಚಿಕ್ಕ ಮಗನ ಬೈಯೋದು, 2ನೇ ಮಗನ ಬೈಯೋದಂತೆ. ಒಂದ್ಸಲಿ ಒಂದು ಪಾಠ ಮಾಡಿದ್ದಾನೆ ಚಿಕ್ಕ ಮಗ, ದೊಡ್ಡ ಮಗ ಚೆನ್ನಾಗಿ ಹೊಡೆದು ಸ್ಟೇಷನರಿವರೆಗೂ ಕರ್ಕೊಂಡು ಹೋಗಿದ್ದಾರೆ. ಆದರೆ ಅವ್ನು ಬುದ್ಧಿ ಬಂದಿಲ್ಲ ಅಂತೆ. ಆ ರೀತಿ ಹೊಡೆದಿದ್ದಾರೆ ಚಿಕ್ಕ ಮಗ, 2ನೇ ಮಗ. ಏನಕ್ಕೆ? ಸುಮ್ಮನೆ ಅಪ್ಪ ಅಮ್ಮನಿಗೆ ಬೈದಿದ್ದಕ್ಕೆ. ಇವ್ರು ಚಿಕ್ಕವನು ದೊಡ್ಡವನು ವಯಸ್ಸಲ್ಲಿ ಚಿಕ್ಕವರಾದರೂ ಸಮಾಜದಲ್ಲಿ ಗೌರವ ಕೊಡುವ ರೀತಿಯಲ್ಲಿ ಮನಸ್ಸು ಅರ್ಥ. ಒಂದು ಹೇಳ್ತೀನಿ ನೋಡಿ, ಹೆಗ್ಗಣೆಗಳ ಥರ ಬೆಳೆದ್ರೆ ಅಲ್ಲ, ಹೆಗ್ಗಣೆಗಳ ಥರ ಊಟ ಹಾಕದಿರಲ್ಲ, ಮೃದುವಾದ
ಒಳ್ಳೆಯ ಮೃದುವಾದ ಮಾತುಗಳು ಬರಬೇಕು, ದೊಡ್ಡವ್ರಿಗೆ ಗೌರವ ಕೊಡೋದು ಬರಬೇಕು, ಎಷ್ಟು ಬೆಳೆದ್ರೂ ಬಗ್ಗಿ ನಡಿಬೇಕು. ಇವ್ರು ಪುಟ್ಗೋಸಿ ಯಾವುದೋ ಒಂದು ಚಿಕ್ಕದ ಮನೆ ಕಟ್ಟೋಕ್ಕೆ ಎಷ್ಟು ಬಿಳ್ಳ ಪಡ್ಕೊಂಡು ಅಪ್ಪ ಅಮ್ಮನಿಗೆ ಆಕೆ ಹೊಟ್ಟೆಯಲ್ಲಿ ಹುಟ್ಟಿರೋ ಅಮ್ಮನಿಗೆ ನೋವುಂಟು ಮಾಡಿದ್ರೆ ಹಿಂಗೆ ದೇವರು ಒಳ್ಳೇದು ಮಾಡ್ತಾರೆ. ಆ ತಾಯಿ ಯಾವಾಗ ಕಣ್ಣೀರು ಹಾಕಿದ್ರು, ಯಾವಾಗ ತೊಂದರೆ ಕೊಟ್ಟರು, ಅಲ್ಲಿಂದ ನೋಡಿ ಅವ್ರಿಗೆ ಮನೆ ಕಟ್ಟಕ್ಕೆ ಕೂಲಿಗಳೇ ಸಿಕ್ಕಿಲ್ಲ, ಕೂಲಿಗಳೇ ಹೋಗ್ತಿಲ್ಲ. ಒಂದು ಇಲ್ಲಿ ಯಾವ ರೀತಿಯಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಸ್ನೇಹಿತರೆ. ಅಷ್ಟೇ ಹೇಳೋದು, ಯಾವತ್ತೂ ನೋಡಿ ಅಪ್ಪ ಅಮ್ಮನಿಗೆ ಯಾರು ಖರ್ಚು ಮಾಡ್ತಾರೋ 10 ರೂಪಾಯಿ ಖರ್ಚು ಮಾಡಿದ್ರೆ ಅದರ 100ರಷ್ಟು ನಿಮಗೆ ಸಿಗುತ್ತೆ. 1000 ಖರ್ಚು ಮಾಡಿದ್ರೆ ಅದರ 100ರಷ್ಟು ನಿಮಗೆ ಹಣ ದೇವರು ಕೊಡ್ತಾರೆ. ಅಪ್ಪ ಅಮ್ಮನಿಗೆ ಎಷ್ಟು ಸಂತೋಷ ಪಡಿಸ್ತೀರೋ ನೀವು, ನಿಮ್ಮ ನಿತ್ಯ ಜೀವನದಲ್ಲಿ ನಿಮ್ಗೆ ಅಷ್ಟು ಸಂತೋಷ ಸಿಗುತ್ತೆ. ಅಪ್ಪ ಅಮ್ಮನಿಗೆ ಸಂತೋಷ ಕೊಡಿಸೋದೇ ಅಲ್ಲ, ಬಿಲ್ಡಪ್ಗೋಸ್ಕರ ಏನೋ ಮಾತಾಡ್ತಿದ್ರೆ ಇಲ್ವ, ಅಮ್ಮ ಚೆನ್ನಾಗಿದೆಯಾ, ಊಟ ಮಾಡಿದೆಯಾ, ಮೆಡಿಸಿನ್ಸ್ ತೊಗೊತಿದೆಯಾ, ಪುಟ್ಗೋಸಿ ಮೆಡಿಸಿನ್ಸ್ ಕೊಡ್ಸೋಕ್ಕೆ ಹೇಗುತ್ತಾಗಲಿಲ್ಲ ಇರಲ್ಲ ಕೆಲವರಿಗೆ. ತಿಂಗಳಿಗೆ ಆ ತಾಯಿಗೆ ಶುಗರ್ ಅಂತೆ, BP ಅಂತೆ, ಅಸ್ತಮಾ ಅಂತೆ, ಈಗೆಲ್ಲ ಒಂದು ಮಾತ್ರೆಗಳು ತೊಗೊತಿರ್ತಾರೆ. ಶಕ್ತಿಗಾಗಿ ಒಂದು ಪ್ರೋಟೀನ್ ಪೌಡ್ರ್ ಕೊಡಿಸ್ತಾ ಇರ್ತಾರೆ. ಚಿಕ್ಕ ಮಕ್ಕಳು ಎಷ್ಟು ಜಾಗೃತಿಯಾಗಿ ವಹಿಸ್ಕೊಳ್ತಾರೆ ಅಂದರೆ, ಎಷ್ಟೇ ಕಷ್ಟಗಳಿದ್ರೂ ಆ ತಾಯಿಗೆ ಚಿಕ್ಕ ಮಕ್ಕಳು ಸಮಯಕ್ಕೆ ತಕ್ಕಂತೆ ಪ್ರತಿಯೊಂದು ಮಾತ್ರೆಗಳು ತಂದುಕೊಡೋದು, ಸಮಯಕ್ಕೆ ತಕ್ಕಂತೆ ಒಂದು ಮಾತ್ರೆ ಇನ್ನೂ 2-3 ದಿನ ಇದ್ದಾಗೆ ಕೇರ್ ತೊಗೊಂಡು ತಂದುಕೊಡೋದು, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಅವ್ರು ನೋಡ್ಕೊಂಡು ಬುದ್ಧಿ ಕಲ್ತಿಲ್ಲ ಅವರು. ಆ ಇಬ್ಬರು ಚಿಕ್ಕ ಮಕ್ಕಳು ಇದ್ದಾರಲ್ವ, ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಅಂದರೆ, ಆ ನೋಡ್ಕೊಳ್ಳೋ ಪ್ರೀತಿಗೆ ಆ ಚಿಕ್ಕ ಮಗನ ಕೊನೆಯ ಮಗನ ಮನೇಲಿ ಇರ್ತಾರಲ್ವ, ಆ ಸೊಸೆ ಯಾವತ್ತೂ ಆ ತಾಯಿ ಹೇಳೋದು, ಇವಳು ನನ್ನ ಸೊಸೆ ಅಲ್ಲಪ್ಪ, ಬದಲಾಗಿ ಮಗಳ ರೀತಿಯಲ್ಲಿ ನೋಡ್ಕೊತಾಳೆ, ಅವಳು ಯಾವತ್ತೂ ಚೆನ್ನಾಗಿರಬೇಕು. ನೋಡು, ಇವರು ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ. ಇಷ್ಟು ದೊಡ್ಡ ಮನೆ ಕಟ್ಟಿದ್ರೂ ಇವ್ರಿಗೆ ಅಹಂಕಾರ ಅನ್ನೋದಿಲ್ಲ. ಒಂದು ದೊಡ್ಡ ದುನಿಯಲ್ಲಿ ಯಾವತ್ತೂ ಮಾತಾಡಲ್ಲ. ನಾನೇ ಏನಾದರೂ ಬೇಜಾರು ಮಾಡಿದ್ರೆ ಏನಾದರೂ ಹೇಳ್ಕೊಳ್ಳಿ ಬಿಡ ಅಂದ್ಕೊತಾರೆ ಹೊರತು, ಆದರೆ ಇಷ್ಟು ದೊಡ್ಡ ಮನೆ ಅವ್ರು ಏನಾದರೂ ದೊಡ್ಡ ಮಕ್ಕಳು ಕಟ್ಟಿದರೆ, ದೊಡ್ಡ 2 ಮಕ್ಕಳು ಕಟ್ಟಿದರೆ ಇವ್ರು ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಎಷ್ಟು ನನಗಿರೋದು ಏನೋ ಅವ್ರು ಮನೆ ಕಟ್ಟೋರ್ಗೆ ಅವ್ರ ಜೊತೆ ಸಮಯಕ್ಕೆ ಬೆಂಗಳೂರಲ್ಲಿ ಇರೋಕ್ಕೆ ಆಗಲ್ಲ ಅಂತ ನಾನು ಇಲ್ಲಿ ಹಳ್ಳಿಯಲ್ಲಿ ಇದ್ದಾರಲ್ವ, ಮನೆ ಕಟ್ಟಕ್ಕೆ ಬಂದಿದ್ದಾರಲ್ವ, ಅವ್ರ ಜೊತೆ ಕಾಲ ಕಲಿಯೋಣ ಅಂದರೆ ಅವರ ಯೋಗ್ಯತೆಗೆ ಕಾಲ ಕಲಿಯೋಕ್ಕೂ ಬಿಡಲಿಲ್ಲ. ಬದಲಾಗಿ ಕೋಪ ಮನಸ್ಸು ನೋವುಪಡಿಸಿ ಅಲ್ಲಿಂದ ಕಳಿಸಿಬಿಟ್ರು ಅಂತೇಳಿ ಆ ತಾಯಿ ತುಂಬ ಕಣ್ಣೀರು ಹಾಕ್ತಾರೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ಆ ಚಿಕ್ಕ ಮಗ ದೊಡ್ಡವನು ಆ ಚಿಕ್ಕ ಮಗ ಸಂಪಾದನೆ ಮಾಡೋ ಸಂದರ್ಭದಿಂದ ಅಪ್ಪ ಅಮ್ಮನಿಗೆ ತನ್ನ ಹತ್ತಿರ ಇಟ್ಕೊಂಡು ಆತನಿಗೆ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳಿಗೆ ಸಾಕ್ಕೊಂಡು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಅಪ್ಪ ಅಮ್ಮನಿಗೆ ಜಾಗೃತವಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ದೇವರು ಆತನ ಮನೆಗೆ ಕಾಪಾಡಿದ್ದಾನೆ. ದೇವರು ಆತನಿಗೆ ಕೊಟ್ಟಿರೋ ಅವನು ಮಾಡುವಂಥ ಕೆಲಸದಲ್ಲಿ ದೇವರು ಒಳ್ಳೇದು ಮಾಡಿದ್ದಾರೆ. ದೇವರು ಆತನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ. ದೇವರು ಆ ಮಗನಿಗೆ ಚಿಕ್ಕ ಮಗನಿಗೆ ಎಲ್ಲ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಸಹಾಯ ಮಾಡಿದ್ದಾನೆ. ಆದರೆ ಈ ಇಬ್ಬರು ಬೋಲಿ ಮಕ್ಕಳು ತಾಯಿ ಬಿಟ್ಟು ಅಪ್ಪ ಅಮ್ಮನಿಗೆ ಶಾಪಗಳು ಹಾಕೋದು, ಅಪ್ಪ ಅಮ್ಮನಿಗೆ ಫೋನ್ ಮಾಡಿದ್ರೆ ಬೈಯೋದು, ಬರೀ ಆ ಥರ ಮಾಡಿದ್ದಕ್ಕೆ ಹುಚ್ಚಿರ್ತಾರ ಊರಿಗೆ ಬಿಟ್ಕೊಂಡು ಎಲ್ಲೆಲ್ಲ ಹೋಗಿಬಿಟ್ಟು ಕತ್ತೆ ದುಡ್ದಂಗೆ ಈಗಲೂ ದುಡಿತಿದ್ದಾರೆ. ಆದರೆ ಅಷ್ಟೇ ಕಷ್ಟ ಇರ್ತಾರೆ. ಯಾಕೆ ಹೇಳಿ, ಅಪ್ಪ ಅಮ್ಮನಿಗೋಸ್ಕರ ಒಂದು 100 ರೂಪಾಯಿ ಖರ್ಚು ಮಾಡಲ್ಲ. ಯಾವತ್ತೂ ವರ್ಷಕ್ಕೊಮ್ಮೆ ಹಬ್ಬಗಳಿಗೆ ಬಂದಾಗ ಏನೋ ಕೊಟ್ಟರೆ ಹೋಗುತ್ತೆ ಅಂಥೇಳಿ 100 ಸಲ ಯೋಚನೆ ಮಾಡೋದು 500, 200, 300, 500 ಕೊಡೋದು ಅಷ್ಟೇ. ಆದರೆ ಅವ್ರಿಗೂ ಗೊತ್ತು ಆ ತಾಯಿಗೆ ಶುಗರ್, BP ಇದೆ, ಮತ್ತು ಅಸ್ತಮಾ ಇದೆ, ಶಕ್ತಿಹೀನತೆಗೆ ಒಂದು ಪ್ರೋಟೀನ್ ಪೌಡ್ರ್ ಕುಡಿತಾರೆ ಅಂತ ಕೊಡಿಸಲ್ಲ. ಆದರೆ ಇನ್ನೊಂದು ಕೊಡಿಸೋದು ಅಷ್ಟೇ ಅಲ್ಲ, ಅದು ಸರ್ಕಾರದಿಂದ ಪಿಂಚಣಿ ಬರುತ್ತಲ್ವ, ಆ ದುಡ್ಡು ಏನು ಮಾಡ್ತಾಯಿದ್ಯಾ ನೀನು, ಆ ದುಡ್ಡು ಏನು ಮಾಡಬೇಕು ಏನಾದರೂ ಕೇಳಿದ್ರೆ, ಇನ್ನು ತಿಂಗಳಿಗೆ ಸುಮಾರು ಅಂದರೆ ಒಂದು 2,500-3 ಸಾವಿರ ಖರ್ಚಾಗ್ತಾಯಿದೆಯಪ್ಪ, ಅವನೇ ಎಷ್ಟು ನೋಡ್ಕೊತಾನೆ ಪಾಪ, ಅವನಿಗೂ ಮಕ್ಕಳು ಸಾಕಬೇಕಲ್ವ, ಇದ್ದರೆ 500 ಹಾಕಿರೋ ನಿಮಗೆ, ನಾನು ಮಾತ್ರೆಗಳಿಗೆ ಪ್ರೋಟೀನ್ ಪೌಡರ್ ತಿಂಗಳಿಗೆ 3 ಸಾವಿರ ಆಗ್ತಾಯಿದೆ. ಮಧ್ಯದಲ್ಲಿ ತಿಂಗಳಿಗೆ 1 ಸಲ 2 ಸಲ ಆಸ್ಪತ್ರೆಗೆ ಚೆಕಪ್ ಹೋಗ್ತೀನಿ, ಹೋದಾಗೆಲ್ಲ 500-1000 ಮೇಲೆ ಆಗ್ತಾ ಇರುತ್ತೆ. ಅಂದರೆ ಆ ಪಿಂಚಣಿ ದುಡ್ಡು ಏನು ಮಾಡ್ತೀಯಾ ಅಂತ ಕೇಳಿದ್ರೆ ಮೆಟ್ಟಲ್ಲಿ ಹೊಡಿಯೋಣ ಅನಿಸುತ್ತೆ ಬೋಲಿ ಮಕ್ಕಳಿಗೆ. ಅಂತ ಭೂಮಿ ಭಾರ ಬೋಲಿ ಮಕ್ಕಳು ಯಾವತ್ತೂ ಉದ್ಧಾರ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿಗೆ ಸುಮ್ಮನೆ ಬಿಸ್ಕೆಟ್ ಹಾಕ್ದಂಗೆ, ಏನಮ್ಮ ಚೆನ್ನಾಗಿದೆಯಾ, ಊಟ ತಿಂದ, ಏನು ತಿಂದೆ, ಇದು ಹೇಳಿದೆಯಾ, ಇಷ್ಟೇ ಕೇಳೋದಲ್ಲ. ಆ ಮೆಟ್ಟಲ್ಲಿ ಹೊಡಿಬೇಕು. ಏನು ರೋಗನ ನಿಮಗೆ, ವಾರಕ್ಕೊಂದ್ಸಲಿ ಬಂದು ಇಲ್ಲ 15 ದಿನಕ್ಕೊಂದ್ಸಲಿ ಬಂದು ಬಸ್ ಫ್ರೀ ಇದೆ ಲೇಡೀಸ್ಗೆ. ಆ ಸೊಸೆಗಳಿದ್ದಾರೆ ಬಾಬು, ಏನು ನಾಟಕ ಮಾಡ್ತಾರಂತೋ. ನಿಮ್ಮ ಮಕ್ಕಳು ನಿಮ್ಮ ಹೊಟ್ಟೆಯಲ್ಲಿ ಇರ್ತಿರೋ ಮಕ್ಕಳು ನೀವು ಒಂದು ಆಟ ಆಡಿದ್ರೆ
ಆಡಿಸಿದ್ರೆ ಅಪ್ಪ ಅಮ್ಮನಿಗೆ ನಾಳೆ ಅವ್ರು 10 ಆಟ ಆಡಿಸ್ತಾರೆ, ನೋಡ್ತಾಯಿರಿ, ನೋಡೋಣ. ಅವ್ರ ಅಪ್ಪ ಅಮ್ಮನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳೋದು, ಹತ್ತಿರ ಇಟ್ಕೊಳ್ಳೋದು. ಆದರೆ ಸೊಸೆಯವರು ತಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಸಂತೋಷ ನೋಡ್ತಾರೋ ಅತ್ತೆ ಮಾವು ಹಾಗೆ ನೋಡ್ಕೊಂಡಿರ್ತಾನೆ. ನಾಳೆ ನಿಮ್ಗೆ ಬರೋ ಸೊಸೆಗಳು ಚೆನ್ನಾಗಿ ನೋಡ್ಕೊಳ್ಳೋದು. ಬರೀ ಬಿಲ್ಡಪ್ಸು. ಏನಮ್ಮ ಫೋನ್ ಕೂಡ ಮಾಡಲ್ವಂತೆ. ಯಾವಾಗ ಮಾಡಿದಾಗ ಏನಮ್ಮ ಫೋನ್, ಅಯ್ಯೋ ಟೈಮೇ ಸಿಗಲ್ಲ, ಇಲ್ಲಾಂದರೆ ಕರೆನ್ಸಿನೇ ಆಗಲ್ಲ ಅಂತ ಹೇಳೋದಂತೆ. ನನ್ನ ಮಕ್ಕಳು ಅಂತ. ಅದಕ್ಕೆ ಹೇಳೋದು. ಈ ರೀತಿ ಇವರು ಮುರಳಿ ಅಂಥೇಳಿ ಈ ಸುದ್ದಿ ನನಗೆ ಕೊಟ್ಟಿರೋದು. ಪೂರ್ತಿ ವಿಷಯ ನಿನ್ನೆಲ್ಲ ಮೊನ್ನೆನೇ ಒಂದು ಸುದ್ದಿ ವಿಷಯ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟ ಮುರಳಿ ಸ್ವಂತ ನಿತ್ಯ ಜೀವನದಲ್ಲಿ ನಡೆದಿರುವಂತಹ ವಿಷಯ ಇದು. ಹಾಗಾಗಿ ನನ್ನ ಸ್ನೇಹಿತ ಆಗಿ ಪರಿಚಯ ಆಗಿರುವಂಥ ಮುರಳಿ ಅವರ ಮನೆಗಳಲ್ಲಿ ನಡೆದಿರುವಂತಹ ವಿಷಯ ಇದು. ಅವರ ಅಣ್ಣ ತಮ್ಮಂದಿರು 4 ಜನ ಇರ್ತಾರೆ. ಅವ್ರದ್ದೇ ಆದಂತಹ ಸುದ್ದಿ, ನಡೆದಿರುವಂಥ ಸುದ್ದಿ, ಅವ್ರ ಅಣ್ಣಂದಿರು ಮಾಡೋವಂಥ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಕೋಪ ಇದು ಈ ಥರ ವಿಷಯ ಸ್ವಲ್ಪ ಈ ಚಾನಲಲ್ಲಿ ಹಾಕೋದ್ರಿಂದ ಈ ಥರ ಯಾರೂ ಟಾರ್ಚರ್ ಕೊಡಬಾರ್ದು. ಆ ತಾಯಿ ಯಾವಾಗ ಕಣ್ಣೀರಿಂದ ನೋವಿಂದ ಹೋದರೂ ಅವನ ಮನೆ ಕಟ್ಟೋಕ್ಕೂ ತುಂಬ ಕಷ್ಟದಿಂದ ಹೋಗ್ತಾ ಇರೋದು. ಅದೇ ಕೊನೆಗೆ ಆ ತಾಯಿ ನೋಡಿ ಮನೆಗೆ ಕಟ್ಟೋಕ್ಕೆ ಕಷ್ಟ ಬಂದುಬಿಟ್ಟಿದೆ, ಮುಂದೆ ಸಾಕ್ತಿಲ್ಲ ಅದಕ್ಕೆ ಆ ತಾಯಿನೇ ದೇವ್ರ ಪೂಜೆ ಮಾಡ್ತಾರಂತ. ಪಾಪ ಹೆಂಗೋ ಆಗಲಿ ಅವನ ಮಗ ಸಂತೋಷವಾಗಿ ಮನೆ ಕಟ್ಟಲಿ, ಬೇಗ ಅವನ ಮನೆಗೆ ಸೇರ್ಕೊಳ್ಳಿ ಅಂಥೇಳಿ ಆ ದೇವರ ಹತ್ರ ಆ ತಾಯಿ ಮನಸ್ಸು ನೋವು ಪಡಿದ್ರು. ನನ್ನ ಮಗನೇ ಅಲ್ವಾ ಅವನು ಹೆಂಗೋ ಬಿಡು, ಕ್ಷಮಿಸ್ಬಿಡು ಅಪ್ಪ ದೇವರೇ, ಕ್ಷಮಿಸ್ಬಿಡು ದೇವರೇ, ಆ ಪರಮಾತ್ಮ ನೀನು ಕ್ಷಮಿಸ್ಬಿಡು, ನನ್ನ ಮಗನೇ ಅಲ್ವ ನಾನು ಬೈದಿರೋದು. ಆದರೆ ಅವ್ನು ಚೆನ್ನಾಗಿ ಬೇಗ ಮನೆ ಕಟ್ಕೊಂಡು ಅವನಿಗೆ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀಲಿ ಅಂಥೇಳಿ ಆ ತಾಯಿ ದೇವ್ರ ಹತ್ರ ಪೂಜೆ ಮಾಡಿಸ್ತಾರಂತೆ, ಚೆನ್ನಾಗಿಲ್ಲ ಅಂತ ಬೇಡ್ಕೊತಾರಂತೆ. ಅದು ನೋಡಿ ತಾಯಿ ಮನಸ್ಸು ಎಷ್ಟು ಟಾರ್ಚರ್ ಕೊಟ್ಟರು ನೋವು ಪಟ್ಟಿದ್ದಲ್ಲ. ಆದರೆ ಸ್ವಲ್ಪ ದಿನಕ್ಕೆ ಇವನು ಈ ನಾಟಕ ಮಾಡ್ತಾರಲ್ವ, ಕೆಲಸಗಳು ಸಿಗ್ತಿಲ್ಲ, ಬರ್ತಾನೇ ಇಲ್ಲ, ಅದೇನಾಗಿದೆಯೇನೋ, ಮನೆ ಕೆಲಸ ಮುಂದೆ ಸಾಗ್ತಾನೇ ಇಲ್ಲ, ಇನ್ನು ನಮ್ಮ ಏನೇನೋ ಆಗೋಗಿದೆ ಅಂತ ಕಷ್ಟಗಳು ಹೇಳ್ತಾ ಆದರೂ ಇವ್ರೇನು ಗೊತ್ತಾ, ಕಷ್ಟಗಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ಒಂದು ಸ್ವಲ್ಪ ಕಷ್ಟ ಬಂದರೆ ಇಷ್ಟು ಕಷ್ಟ ಇಷ್ಟು ಬಂದಿದೆ ಅಂತ ಹೇಳೋದು. ಆ ರೀತಿ ಹೇಳೋದಕ್ಕೆ ಆ ತಾಯಿನೇ ಮತ್ತೆ ಮಾಡ್ತಾರೆ ನಡೀಲಿ ಅಂತ. ಆ ರೀತಿ ನಿಮಗೆ ತಾಯಿ ಮನಸ್ಸು ಅರ್ಥ ಮಾಡಿಕೊಂಡು ಯಾರೆಲ್ಲ ಪ್ರೀತಿಯಿಂದ ನೋಡ್ಕೊತಾರೆ, ಚಿಕ್ಕ ಮಗನ ಥರ ತಂದೆ ತಾಯಿಗೆ ಎಷ್ಟು ಖರ್ಚು ಮಾಡ್ತಾರೆ. ತಂದೆ ತಾಯಿಗೆ ಖರ್ಚು ಮಾಡೋಕ್ಕೆ ಅದೃಷ್ಟ ಇರಬೇಕು, ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿಗೆ ನೋಡಿ, ನಾನು ಹೇಳ್ತಿದ್ದೀನಿ, ನಾನು ಎಷ್ಟೇ ಕಷ್ಟದಲ್ಲಿ ನಮ್ಮ ತಂದೆ ತಾಯಿಗೆ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ನನಗೆ ಕೈಯಲ್ಲಿ ಆಗುವಂತಹ ಏನೇ ಆಗಲಿ ಮೆಡಿಸಿನ್ಸ್ ಏನು ಕೊಡಿಸೋದರಲ್ಲಿ ಹಿಂದೆ ಹೋಗಲ್ಲ. ಆ ಥರ ತಾವು ಕೂಡ ದಯಮಾಡಿ ಯಾರೆಲ್ಲ ಅಪ್ಪ ಅಮ್ಮ ಹೊಂದಿದ್ದೀರೋ, ನೀವು ಈ ವಿಡಿಯೋ ನೋಡ್ತಿದ್ದೀರೋ, ನಾನು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ನೋಡಿ, ದಯಮಾಡಿ ಹೇಳ್ತೀನಿ, ಕಷ್ಟ ಬಂದಿದೆ, ನಡೀತಿಲ್ಲ, ಮನೆಯಲ್ಲಿ ಆರ್ಥಿಕವಾಗಿ ಸಮಸ್ಯೆ ಇದೆ, ಮನೆಯಲ್ಲಿ ಯಾವತ್ತು ನೋಡು ಯಾರೊಬ್ಬರು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಕಷ್ಟಗಳು ಬಂದಿದೆ ಅಂಥೇಳಿ ಅಂತ ತಿರುಪ್ತಿಗೆ ಹೋಗ್ಬೇಡಿ, ಅಂತ ಧರ್ಮಸ್ಥಳ ಹೋಗ್ಬೇಡಿ, ಶಿರಡಿಗೆ ಹೋಗ್ಬೇಡಿ, ಎಲ್ಲಿ ಇಲ್ಲೋ ದೇವರು ಇರೋದು ಅಪ್ಪ ಅಮ್ಮನ ಪಾದದಲ್ಲೇ. ಅಪ್ಪ ಅಮ್ಮನಿಗೆ ಮನಸ್ಸಿಂದ ನೋಡ್ಕೊಳ್ಳಿ, ಮನಸ್ಸಿಂದ ಅವ್ರು ಖರ್ಚು ಮಾಡಿ, 1000-2000 ಖರ್ಚು ಮಾಡಿ, ಮನಸ್ಸಿಂದ ಒಳ್ಳೆ ಬಟ್ಟೆ ಕೊಡಿಸಿ. ಚಳಿಗಾಲ ಬೇರೆ ಬಂದಿದೆ, ಅಪ್ಪ ಅಮ್ಮನಿಗೆ ಒಳ್ಳೆ ಬೆಡ್ಶೀಟ್ ಕೊಡಿಸಿ. ನೀವು ಒಳ್ಳೆಯದು ಯಾವುದು ಹಾಕ್ತಿರೋ ಅದಕ್ಕಿಂತ ಚೆನ್ನಾಗಿದೆ ಅಪ್ಪ ಅಮ್ಮನಿಗೆ ಹಾಕಿ. ದೇವರು ನೋಡಿ ನಿಮ್ಮ ಜೀವನದಲ್ಲಿ ನಾಳೆಯಿಂದನೇ ಬದಲಾವಣೆ ಆಗುತ್ತೆ. ಅಪ್ಪ ಅಮ್ಮನಿಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊತ. ನಾನು ಹೇಳ್ತಿರೋದು, ನಿಮ್ಮ ಹೆಂಡತಿಗೆ ದೂರ ಮಾಡಿ ಹೆಂಡತಿ ಮಾತನ್ನು ಕೇಳಿಬಿಡಿ ಅಂತಲ್ಲ. ಹೆಂಡತಿ ಕೂಡ ಒಂದು ಮನೆ ಬಿಟ್ಟು ಬಂದಿರ್ತಾಳೆ, ನಿಮ್ಮನ್ನು ಒಮ್ಮೆ ಕೈ ಹಿಡಿದಿರ್ತಾಳೆ, ಎಲ್ಲ ನೀವೇ ಅಂತ ಹೇಳ್ತಿರ್ತಾರೆ. ಆಕೆ ಕೂಡ ಮನಸ್ಸು ನೋವು ಪಡಿಸ್ಬೇಡಿ, ಆಕೆಗೂ ಸಂತೋಷವಾಗಿ ನೋಡ್ಕೊಳ್ಳಿ ತಾಯಿ. ಆದರೆ ಆ ಸೊಸೆ ಅಂತ ಯಾರು ಬಂದಿದ್ದಾರೆ ದಯಮಾಡಿ ಹೇಳ್ತೀನಮ್ಮ ನಿಮಗೆಲ್ಲ, ನೀವು ನಿಮ್ಮ ಅಪ್ಪ ಅಮ್ಮನ ಮೇಲೆ ಎಷ್ಟು ಕೇರ್ ತೊಗೊಂತೀರೋ, ಎಷ್ಟು ಜಾಗ್ರತೆ ವಹಿಸಿರೋ, ಆ ರೀತಿ ನಿಮ್ಮ ಗಂಡನೂ ನೋಡ್ಕೊಳ್ಳೋ ಥರ ಮಾಡಿ. ನಿಮ್ಮ ಗಂಡನಿಗೆ ಅಪ್ಪ ಅಮ್ಮನಿಗೆ ದೂರ ಮಾಡೋದು ಅವೆಲ್ಲ ಮಾಡಿಬಿಡಿ. ಸುಮಾರು ನೋಡ್ತೀನಿ ನಾನು, 100 ಜನ ಸ್ಟಡಿ ಮಾಡಿದ್ರೆ 30% ಮಾತ್ರ ಸೊಸೆಯಂದಿರು ಅತ್ತೆ ಮಾವನ ನೋಡ್ಕೊತೀವಿ. 70% ಕೆಲವರು ಮಹಿಳೆಯರು ಅತ್ತೆ ಮಾವನಿಗೆ ದೂರ ಮಾಡೋದು, ಆತನ ಗಂಡನಿಂದ ದೂರ ಮಾಡೋದೆಲ್ಲ ಮಾಡ್ತಿದ್ದಾರೆ. ಅವೆಲ್ಲ ಮಾಡಬೇಡಿ, ದಯಮಾಡಿ ಮಾಡಬೇಡಿ, ವಿನಂತಿ ಮಾಡ್ಕೊಳ್ತೀನಿ. ನೀವು ನಿಮ್ಮ ಅತ್ತೆ ಮಾವ ಚೆನ್ನಾಗಿ ನೋಡಿಕೊಂಡ್ರೆ ನಾಳೆ ಖಂಡಿತವಾಗಿ ನಿಮ್ಮ ದೇವರು ಒಳ್ಳೇದು ಮಾಡಿ ನಿಮಗೂ ನಿಮ್ಮ ಬರುವಂಥ ನಿಮ್ಮ ಹೊಟ್ಟೆಲಿ ಹುಟ್ಟಿರುವಂಥ ಗಂಡು ಮಗನಿಗೆ ಬರುವಂಥ ಸೊಸೆ ಚೆನ್ನಾಗಿ ಒಳ್ಳೆ ನಿಮಗೂ ಜಾಗ್ರತೆಯಾಗಿ ನೋಡ್ಕೊತಾರೆ ಅಂತ ಹೇಳ್ತಾ, ಯಾರಾದರೂ ಈಗಾಗಲೇ ನೋವು ಪಡಿಸಿದರೆ, ನಿಮ್ಮ ಅಪ್ಪ ಅಮ್ಮನಿಗೆ ದೊಡ್ಡ ಜನದಲ್ಲಿ ಮಾತಾಡಿದರೆ ಈಗಲೇ ಕ್ಷಮೆ ಕೇಳಿ, ಅವ್ರ ಕಾಲು ನಮಸ್ಕಾರ ಹಾಕ್ಕೊಂಡು ದಯಮಾಡಿ ನೀವು ಪೂಜೆ ಮಾಡೋಂಥ ದೇವರು ಹೇಳ್ತಿದ್ದೀನಿ ನೋಡಿ, ಪ್ರತಿಯೊಬ್ಬರು ದೇವ್ರ ಮನಸ್ಸು ಇಷ್ಟ ಆಗಬೇಕಾದ್ರೆ ಫಸ್ಟು ಅಪ್ಪ ಅಮ್ಮನ ಮನಸ್ಸು ಗೆದ್ದುಕೊಂಡ್ರೆ ಮಾತ್ರ ನಿಮಗೆಲ್ಲ ಕೆಲಸಗಳು ನಡೀತೀವಿ ಅಂತ ಹೇಳ್ತಾ, ಈ ಸುದ್ದಿಗಳು ದಯಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ.
ಯಾರೆಲ್ಲ ಅಪ್ಪ ಅಮ್ಮನ ಜೊತೆ ದೂರ ಇದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಒಂದು ಲೈಕ್ ಕೊಡೋದು ಮರ್ತೋಗ್ಬಿಡಿ ಪ್ಲೀಸ್. ದಯಮಾಡಿ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳು, ಈ ರೀತಿ ನಿಮ್ಮ ಸುತ್ತಮುತ್ತ ಏನಾದರೂ ಇನ್ಸಿಡೆಂಟ್ಗಳು ನಡೀತಿದ್ರೆ, ಅಪ್ಪ ಅಮ್ಮಂದು ಏನಾದರೂ ಕಾಟ ಕೊಡ್ತಿದ್ರೆ, ಈ ಥರ ಸಂದರ್ಭಗಳಲ್ಲಿ ನನಗೆ ಒಂದು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಒಂದು ನಿಮ್ಮ ಫೋನ್ ನಂಬರ್ ಕಳಿಸಿ, ನಾನು ಕಾಲ್ ಮಾಡ್ತೀನಿ. ಅಂಥದಕ್ಕೆ ನಡೀಬಾರ್ದು ಅಂಥೇಳಿ ನನ್ನ ಚಾನಲಲ್ಲಿ ಸುದ್ದಿ ಮಾಡ್ತೀನಿ. ನಮಸ್ಕಾರ, ಧನ್ಯವಾದಗಳು.